कुछ लोग कहते रहते हैं कि माई की पार्टी है, मुसलमान यादव की पार्टी है। हम कहना चाहते हैं माई के साथ साथ बाप की भी पार्टी है। ये माई बाप की पार्टी है। बी से बहुजन, ए से अगड़ा, दूसरे ए से आधी आबादी महिला और पी से पुअर यानी बाप, यानी माई बाप ए टू जेड की पार्टी है ये। ಮತ್ತೊಂದು ಸಿದ್ದರಾಮೋತ್ಸವ ಎಲ್ಲಿ? ಬಿಹಾರದಲ್ಲಿ. ಬಿಹಾರಕ್ಕೂ ಸಿದ್ದರಾಮೋತ್ಸವಕ್ಕೂ ಏನ್ ಸಂಬಂಧ? ಆಗಸ್ಟ್ 3, 2022 ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ಒಂದು ಮಹೋತ್ಸವವನ್ನು ಅವರ ಅಭಿಮಾನಿಗಳು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಕಾರಣಕ್ಕೆ ಮಾಡಿದ್ರು. ದಾವಣಗೆರೆಯಲ್ಲಿ ಸುಮಾರು 15ರಿಂದ 18 ಲಕ್ಷ ಜನ ಸೇರಿದ್ರು ಅನ್ನುವಂಥದ್ದನ್ನ ಬಹುಪಾಲು ಪತ್ರಿಕೆಗಳು ನಮೂದು ಮಾಡಿದ್ವು, ಪ್ರಕಟಿಸಿದ್ವು. ಈ ನಂಬರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಇದ್ವು. ಕೆಲವರು 15 ಅಂದ್ರು, ಕೆಲವರು ಇಲ್ಲ 12 ಅಂದ್ರು. ಸರಿ, ಸುಮಾರು 10 ಲಕ್ಷಕ್ಕೂ ಮಿಗಿಲಾದಂತಹ ಜನ ಒಬ್ಬ ರಾಜಕೀಯ ನಾಯಕನಿಗಾಗಿ, ಅಧಿಕಾರ ಇಲ್ಲದೇ ಇರುವಂತಹ ರಾಜಕೀಯ ನಾಯಕನಿಗಾಗಿ ಅವತ್ತು ದಾವಣಗೆರೆಗೆ ಬಂದಿದ್ರು. ಆದ್ರೆ ಈಗ ಬಿಹಾರದಲ್ಲಿ ಮೈತ್ರಿ ಸರ್ಕಾರವನ್ನ ಬೇಡ, ನನಗೆ RJDಯ ಬೆಂಬಲ, ಕಾಂಗ್ರೆಸ್ ಬೆಂಬಲ ಅಂತ ಮತ್ತೆ ಬಿಜೆಪಿ ಜೊತೆಲಿ ಹೋಗಿರುವಂತಹ ನಿತೀಶ್ ಕುಮಾರ್ ಅವರ ನಡೆ ಒಂದು ಕಡೆ ಇದೆ. ಮತ್ತೊಂದು ಕಡೆ ಆ ವಿಶ್ವಾಸ ದ್ರೋಹದ ವಿರುದ್ಧ RJDಯ ನಾಯಕ, ಮಾಜಿ ಉಪಮುಖ್ಯಮಂತ್ರಿ ಲಲ್ಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಅವರು ಜನವಿಶ್ವಾಸ ಯಾತ್ರೆಯನ್ನು ಮಾಡ್ತಿದ್ದಾರೆ. ಆ ಯಾತ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಅಂದ್ರೆ, ಎಲ್ಲೇ ಹೋಗ್ಲಿ ಲಕ್ಷಾಂತರ ಜನ ಸೇರ್ತಿದ್ದಾರೆ. ವಿಶೇಷ ನೋಡಿ, ಮಾಧ್ಯಮಗಳು ಮತ್ತು ಬಿಜೆಪಿಯ ನಾಯಕರು ತೇಜಸ್ವಿ ಯಾದವ್ ಅವರನ್ನು ಕೂಡ ಬಿಹಾರದ ಪಪ್ಪು ಅಂತ ಕರೀತಾರೆ. ಆದ್ರೆ ಅಂತಹ ಪಪ್ಪು ಬಂದಾಗ ಲಕ್ಷಾಂತರ ಜನ ಯಾಕೆ ಸೇರ್ತಿದ್ದಾರೆ? ಬಹುಮುಖ್ಯ ಪ್ರಶ್ನೆ ಅಲ್ವಾ? ಬಹುಮುಖ್ಯ ವಿಚಾರ ಏನಂದ್ರೆ, ಪಾಟ್ನಾದಲ್ಲಿ ಜನವಿಶ್ವಾಸ್ ಯಾತ್ರೆಯ ಬಹುದೊಡ್ಡ ಸಮಾವೇಶ ನಡೀತು. ಈ ಸಮಾವೇಶದಲ್ಲಿ ತೇಜಸ್ವಿ ಯಾದವ್ ಅವರು ಒಂದು ಮಾತನ್ನ ಹೇಳ್ತಾರೆ. RJD ಮೈ ಪಕ್ಷ ಅಲ್ಲ, MY ಪಕ್ಷ ಅಲ್ಲ, ಅಂದ್ರೆ ಮುಸ್ಲಿಂ ಮತ್ತು ಯಾದವರ ಪಕ್ಷ ಅಲ್ಲ, ಇದು ಬಾಪ್ ಪಕ್ಷ, ಬಹುಜನರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ಬಡವರ ಪಕ್ಷ ಅನ್ನೋದನ್ನ ಒಂದು ಹೊಸ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಇದು ಬಾಪ್ ಪಕ್ಷ, BAAP, ಬಾಪ್ ಪಕ್ಷ. ಯಾಕೆ ಈ ಮಾತನ್ನ ಹೇಳಿದ್ರು? ಮತ್ತೆ ಯಾಕೆ ಈ ಸಮಾವೇಶವನ್ನ ಮತ್ತೊಂದು ಸಿದ್ದರಾಮೋತ್ಸವ ಅಂತ ಹೇಳಬಹುದು ಅಂದ್ರೆ, ಸಿದ್ದರಾಮಯ್ಯ ಅವರು ಅವರ ಹುಟ್ಟುಹಬ್ಬದ ದಿನ ಹೇಳಿದ್ದು ಒಂದೇ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು, ಮುಂದಿನ ದಿನಮಾನಗಳಲ್ಲಿ ಜಾತಿ ಗಣತಿ ಸ್ವೀಕಾರ ಆಗ್ಬೇಕು, ಅದು ಮಂಡನೆ ಆಗ್ಬೇಕು. ಆ ನಂತರದಲ್ಲಿ ಬಿಹಾರದಲ್ಲಿ ಇತ್ತೀಚೆಗೆ ಲಲ್ಲೂ ಪ್ರಸಾದ್ ಯಾದವ್ ಅವರು ಮತ್ತು ಇದೇ ನಿತೀಶ್ ಕುಮಾರ್ ಅವರು ಹೇಳಿದಂತಹ ಮಾತು, ಜಿಸ್ಕಿ ಜಿತ್ನಿ ಭಾಗೇದಾರಿ ಉತ್ನಿ ಹಿಸ್ಸೆದಾರಿ, ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಪಾಲು ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾರು ಎಷ್ಟು ಜನ ಇದ್ದಾರೋ ಅವ್ರಿಗೆ ಅಷ್ಟು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು. ರಾಜಕೀಯ ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಮೀಸಲಾತಿಗಳನ್ನ ನೀಡಬೇಕು. ರಾಜಕೀಯ ಮೀಸಲಾತಿ, ಮೀಸಲು ಕ್ಷೇತ್ರಗಳು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಈಗಾಗಲೇ ದಲಿತರಿಗಿರುವಂತಹ ರೀತಿಯಲ್ಲೇ ಮೀಸಲು ಕ್ಷೇತ್ರಗಳನ್ನ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ನೀಡುವಂತಹ ವ್ಯವಸ್ಥೆ ಬಿಹಾರದಲ್ಲೂ ಕೂಡ ನಡೀತಿದೆ. ಅದಕ್ಕೂ ಮುಂಚೆ ಆ ಕನಸು ಕಂಡಿದ್ದು ಸಿದ್ದರಾಮಯ್ಯ ಅವರು. ಈಗ ಬಿಹಾರದಲ್ಲಿ ಏನಾಗಬಹುದು ನೋಡಿ, ಇತ್ತೀಚೆಗೆ ಇಡೀ ದೇಶದಲ್ಲಿ ಮೊದಲಿಗೆ ಜಾತಿ ಗಣತಿಯನ್ನ ಮಾಡಿಸಿ ಅದನ್ನ ಸ್ವೀಕರಿಸಿ ಅದಕ್ಕೆ ಅನುಷ್ಠಾನವನ್ನಗೊಳಿಸಿದ್ದು ಕೂಡ, ಗೊಳಿಸ್ತಿರುವಂತಹ ವ್ಯವಸ್ಥೆ ನಡೀತಿರುವಂತಹ ಪ್ರಕ್ರಿಯೆ ಕೂಡ ಬಿಹಾರದಲ್ಲಾಗಿದೆ. ಬಿಹಾರದ ಮಟ್ಟಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟರು ಜಾತಿಗಣತಿಯ ಮೂಲಕ. ಅಲ್ಲಿ ಹಿಂದುಳಿದವರನ್ನ 2 ರೀತಿಯಲ್ಲಿ ವಿಭಾಗಿಸ್ತಾರೆ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಈ ಪೈಕಿ EBC ಅಂದ್ರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ 112 ಜಾತಿಗಳು ಬರುತ್ತೆ. ಇದರಲ್ಲಿ ಎಷ್ಟು ಜನ ಇದ್ದಾರೆ ಬಿಹಾರದ ಇಡೀ ರಾಜ್ಯದಲ್ಲಿ? 36.01% ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು ಜಾತಿಗಣತಿಯ ಮೂಲಕ. ಇದಲ್ಲದೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸುಮಾರು 29 ಜಾತಿಗಳು ಈ ಗ್ರೂಪ್ ಅಲ್ಲಿ ಬರುತ್ತೆ. 27.12%
OBC ಇದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು. ನಿಮಗೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಯಾರು ಬರ್ತಾರೆ? ಬಿಹಾರದಲ್ಲಿ ನಾಯ್ ಅನ್ನುವಂತಹ ಒಂದು ಸಮುದಾಯ ಬರುತ್ತೆ. ಅಂದ್ರೆ ಕರ್ಪೂರಿ ಠಾಕೂರ್ ಅವರು ಒಂದು ಸಾಮಾಜಿಕ ನ್ಯಾಯದ ಬದ್ಧತೆಯಿಂದ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನು ಬಿಹಾರದಲ್ಲಿ ನೀಡಿದ್ರು. ಮೀಸಲಾತಿಯ ಚರ್ಚೆ ಇವತ್ತು ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ಅವರ ಸಮುದಾಯಕ್ಕೆ. ಅಂದ್ರೆ ಸವಿತಾ ಸಮಾಜ ಕೂಡ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಬರುತ್ತೆ. ಬೆಸ್ತರು, ಮೊಗವೀರರು, ಮಡಿವಾಳರು ಇಂತಹ ಸಮುದಾಯಗಳೇನು ಬಿಹಾರದಲ್ಲಿವೆ ಅದಕ್ಕೆ ಬೇರೆ ಹೆಸರಿದೆ, ಅವುಗಳು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಬರ್ತವೆ. ಇನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಯಾದವರು ಬರ್ತಾರೆ. ಮತ್ತೆ ನಿತೀಶ್ ಕುಮಾರ್ ಅವರ ಕುರ್ಮಿ ಸಮುದಾಯ ಸೇರಿದಂತೆ ಒಟ್ಟು 29 ಜಾತಿಗಳು ಬರ್ತಾವೆ. ಇದಲ್ಲದೆ ಪರಿಶಿಷ್ಟ ಜಾತಿಯ ಸುಮಾರು 19.65% 3ನೇ ಪ್ಲೇಸ್ ಅಲ್ಲಿ ಇದೆ ಬಿಹಾರದಲ್ಲಿ. ಇವರಲ್ಲದೆ ಜನರಲ್ ಕ್ಯಾಟಗರಿಯಲ್ಲಿ ಇರುವಂತಹ ಠಾಕೂರರು, ಬ್ರಾಹ್ಮಣರು ಇನ್ನೆಲ್ಲ ಯಾರಿದ್ದಾರೆ? ಸವರ್ಣೀಯರು ಅವರು 15.52% ಇದ್ದಾರೆ. ಈ ಲೆಕ್ಕ ಹಾಕ್ಬಿಟ್ರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಜೊತೆಯಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಒಂದಾದ್ರೆ ಬಿಹಾರದಲ್ಲಿ ಏನು ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ. ಇದೇ ಕಾರಣಕ್ಕೋಸ್ಕರನೇ ನೋಡಿ ಇಷ್ಟು ದಿನ ಅವರ ತಂದೆ ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ, ದಲಿತರನ್ನ ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಿದ್ರು. ಅದರ ಜೊತೆಯಲ್ಲಿ ಮುಂದುವರೆದ ಭಾಗವಾಗಿ ಈಗ ಮುಂದುವರೆದವರನ್ನು ಕೂಡ ಇವರು ಕರೀತಿದ್ದಾರೆ. ತೇಜಸ್ವಿ ಯಾದವ್ ಅವರ ಈ ನಡೆ 2024 ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಈಗಾಗಲೇ ಬಹುಪಾಲು ರಾಜಕೀಯ ವಿಶ್ಲೇಷಕರು ಅಂದಾಜು ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಸರ್ವೆಗಳು ಕೂಡ ಸ್ಪಷ್ಟವಾಗಿ ಹೇಳ್ತಿವೆ, ಈ ಸಲ ಬಿಹಾರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಬೆಂಬಲಿತ NDA ಪಡೆಯೋದು ಕಷ್ಟ ಆಗುತ್ತೆ, ಇಂಡಿಯಾಕ್ಕೆ ಹೆಚ್ಚಿನ ಸ್ಥಾನಗಳು ಸಿಗುತ್ತೆ, ಜನವಿಶ್ವಾಸಿ ಯಾತ್ರೆ ಅಂತದ್ದೊಂದು ಮ್ಯಾಜಿಕ್ ಮಾಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಬಿಹಾರದಲ್ಲಿ ಇಂಥದ್ದೊಂದು ವ್ಯವಸ್ಥೆ ನಡೀತಿರೋ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಒಂದಷ್ಟು ಪಟ್ಟಭದ್ರರು ಇಷ್ಟು ವರ್ಷಗಳ ಕಾಲ ಅಧಿಕಾರ ಉಂಡಂತಹ ಬಲಿಷ್ಠರು ಇವತ್ತು ಜಾತಿ ಗಣತಿಯನ್ನ ವಿರೋಧಿಸ್ತಿದ್ದಾರೆ. ಅವರದ್ದೇ ಕ್ಷೇತ್ರದಲ್ಲಿ ಇದೇ ಹಿಂದುಳಿದವರು ಮತ ಹಾಕಿದ್ರೆ ಗೆಲ್ಲದೇ ಇರುವಂತಹ ಜನ ಕೂಡ ಇವತ್ತು ಈ ಜಾತಿ ಗಣತಿ ಬೇಡ ಅಂತ ಹೇಳ್ತಿದ್ದಾರೆ. ಇವನಾರವ ಅನ್ನೋದ್ರ ಬದಲಿಗೆ ಇವ ನಮ್ಮವ ಅನ್ನುವಂತಹ ಮಾತನ್ನ ಹೇಳ್ತಿಲ್ಲ. ಬದಲಾಗಿ ಅದೇ ಬಸವಣ್ಣನವರ ಹೆಸರನ್ನ ಹೇಳಿ ಅವರಿಗೆ ಚ್ಯುತಿ ತರುವಂತಹ ಕೆಲಸವನ್ನ, ಕಳಂಕ ಬಳಿಯುವಂತಹ ಕೆಲಸವನ್ನ ಸ್ಪಷ್ಟವಾಗಿ ಮಾಡ್ತಿದ್ದಾರೆ. ಎಲ್ಲಿಯ ಬಿಹಾರ ಇನ್ನೂ ಹಿಂದುಳಿದಿದೆ ಅಂತೀವಿ, ಆದ್ರೆ ಸಾಮಾಜಿಕ ನ್ಯಾಯದ ಒಂದು ಹೋರಾಟದಲ್ಲಿ ಈಗಾಗಲೇ ಚಾಂಪಿಯನ್ಗಳಾಗುವ ಮಟ್ಟಕ್ಕೆ ಅಲ್ಲಿನ ರಾಜಕೀಯ ನಾಯಕರು, ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಂದು ನಿಂತಿದೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟು ದಿನ ತಿಂದು ಉಂಡು ಕೊಬ್ಬಿ ಇರುವಂತಹ ಜನ ಜಾತಿಗಣತಿ ಬೇಡ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ನ್ಯಾಯ ಸಿಗಬಾರದು, ಅವ್ರು ಇನ್ನೂ ಕಾಲ ಕೆಳಗೆ ಇರಬೇಕು ಅಂತ ಮನಸ್ಸು ಮಾಡ್ತಿದಾರಲ್ಲ, ಎಷ್ಟರ ಮಟ್ಟಿಗಿನ ಸರಿ, ಎಷ್ಟರ ಮಟ್ಟಿಗಿನ ಅವರ ಮಾತನ್ನ ಒಪ್ಪುವಂಥದ್ದ?